ಎಲ್ರಿಗೂ ಟೈಟಾನಿಕ್ ಹಿಮಬಂಡೆಗೆ ಹೊಡೆದು ಮುಳುಗಿತ್ತು ಅಂತ ಗೊತ್ತು. ಆದ್ರೆ ಕಥೆ ಅಷ್ಟೇನಾ? ಅಸಲಿಗೆ ಇದು ಒಂದಲ್ಲ, ಹಲವು ತಪ್ಪುಗಳ ಸರಪಳಿ. ಹಡಗು ಹೊರಡೋ ಮುಂಚೆನೇ ಅದರ ಹಣೆಬರಹ ಫಿಕ್ಸ್ ಆಗಿತ್ತು. ಮೊದಲ ತಪ್ಪು ಶುರುವಾಗಿದ್ದೇ ಹಡಗಿನ ವಿನ್ಯಾಸದಲ್ಲಿ. ಬನ್ನೆ ಅದನ್ನೇ ಮೊದಲು ನೋಡೋಣ. ಹಡಗಿನ ಮುಂಭಾಗದಲ್ಲಿ ಸ್ಟೀಲ್ ಬದಲಿಗೆ ವೀಕ್ ಆಗಿರೋ ಕಬ್ಬಿಣದ ರಿವೆಟ್ ಹಾಕಿದ್ರು. ಯಾಕೆಂದ್ರೆ ಅದನ್ನ ಕೈಲಿ ಹೊಡೆಯೋದು ಸುಲಭವಾಗಿತ್ತು. ಫರೆನ್ಸಿಕ್ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ಆ ರಿವೆಟ್ಗಳು ತುಂಬಾನೇ ಕಳಪೆ ಮಟ್ಟದಾಗಿದ್ವು ಅಂತ. ಮೊದಲ ದಿನದಿಂದಲೇ ಹಡಗಲಿ ಒಂದು ವೀಕ್ನೆಸ್ ಇತ್ತು. ಟೈಟಾನಿಕ್ನ ಎರಡನೇ ದೊಡ್ಡ ತಪ್ಪು ಅದರ ಸೇಫ್ಟಿ ಸಿಸ್ಟಮ್ನಲ್ಲೇ ಇತ್ತು. ಡಿಸೈನ್ ಚೆನ್ನಾಗ್ ಕಾಣ್ಲಿ ಅಂತ ಸೇಫ್ಟಿಗೆ ಕತ್ರಿ ಹಾಕಿದ್ರು. ಒಂದು ದೊಡ್ಡ ಮೆಟ್ಲಿಗೋಸ್ಕರ ಈ ವಾಟರ್ ಪ್ರೂಫ್ ಗೋಡೆಗಳ ಎತ್ತರ ಕಡಿಮೆ ಮಾಡಿದ್ರು. ಇದರಿಂದ ನೀರು ಒಂದರಿಂದ ಇನ್ನೊಂದಕ್ಕೆ ಸುಲಭವಾಗಿ ಹರಿಯಿತು. ಹಡಗಿನ ಡಿಸೈನ್ನಲ್ಲೇ ಪ್ರಾಬ್ಲಮ್ ಇತ್ತು. ಅದ್ರ ಜೊತೆಗೆ ಆ ದಿನ ನಡೆದ ಮನುಷ್ಯರ ತಪ್ಪುಗಳು ದುರಂತಕ್ಕೆ ದಾರಿ ಮಾಡಿಕೊಟ್ಟವು. ಕನಿಷ್ಠ 7 ಸಲ ಐಸ್ಬರ್ಗ್ ವಾರ್ನಿಂಗ್ ಬಂದಿತ್ತು. ಆದರೂ ಸಿಬ್ಬಂದಿ ಅದನ್ನ ಸೀರಿಯಸ್ ಆಗೇ ತಗೊಳ್ಳೇ ಇಲ್ಲ. ಮುಂದೆ ಐಸ್ ಇದೆ ಅಂತ ಗೊತ್ತಿದ್ರೂ ಟೈಟಾನಿಕ್ ಸುಮಾರು 21 ನಾಟ್ಸ್ ವೇಗದಲ್ಲಿ ಫುಲ್ ಸ್ಪೀಡ್ನಲ್ಲಿ ಹೋಗ್ತಾನೆ ಇತ್ತು. ಹಡಗು ಹೊರಡೋ ಮುಂಚೆ ಕೊನೇ ನಿಮಿಷದಲ್ಲಿ ಒಬ್ಬ ಅಧಿಕಾರಿಯನ್ನ ಬದಲಾಯಿಸಿದ್ರು. ಈ ಸಣ್ಣ ಬದಲಾವಣೆ ದೊಡ್ಡ ಅನಾಹುತಕ್ಕೆ ಕಾರಣವಾಯಿತು. ಹೋಗೋ ಅವಸರದಲ್ಲಿ ಆ ಅಧಿಕಾರಿ ಸಣ್ಣ ಆದ್ರೆ ತುಂಬಾನೇ ಮುಖ್ಯವಾದ ವಸ್ತುವನ್ನ ಕೊಡೋದನ್ನೇ ಮರ್ತುಬಿಟ್ರು. ಅದು ಕಾವಲುಗಾರರ ಬೈನಾಕ್ಯುಲರ್ಸ್ ಇಟ್ಟಿದ್ದ ಲಾಕರ್ನ ಕೀಲಿ. ಹಾಗಾಗಿ ಆ ಕತ್ತಲಲ್ಲಿ ಅವರು ಬರಿಗಣ್ಣಲ್ಲೇ ನೋಡ್ಬೇಕಾಯಿತು. ಕೊನೆಯದಾಗಿ ಪ್ರಕೃತಿಯೂ ಕೂಡ ಕೈಕೊಟ್ಟಿತ್ತು. ಎಲ್ಲವೂ ಸೇರಿ ಒಂದು ಪರ್ಫೆಕ್ಟ್ ಟ್ರ್ಯಾಪ್ ಸೃಷ್ಟಿಯಾಗಿತ್ತು. ಬೈನಾಕ್ಯುಲರ್ಸ್ ಇರ್ಲಿಲ್ಲ, ಸಮುದ್ರದಲ್ಲಿ ಅಲೆಗಳೂ ಇರ್ಲಿಲ್ಲ. ಹಾಗಾಗಿ ಐಸ್ಬರ್ಗ್ ಕಾಣಿಸೋ ಸಾಧ್ಯತೆನೇ ಇರ್ಲಿಲ್ಲ. ರಾತ್ರಿ 11:40ಕ್ಕೆ ಕಾವಲುಗಾರನಿಗೆ ಕೊನೆಗೂ ಆ ಕಪ್ಪು ಆಕೃತಿ ಕಾಣಿಸ್ತು. ಆದ್ರೆ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಆ ಡಿಕ್ಕಿಯಿಂದ ಹಡಗಿನಲ್ಲಿದ್ದ ಎಲ್ಲಾ ಗುಪ್ತದೋಷಗಳು ಒಟ್ಟಿಗೆ ಹೊರಬಂದವು. ಹಡಗಿನ 5 ವಿಭಾಗಗಳು ಒಡೆದೋದವು. ಅದಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಹಡಗಲ್ಲಿದ್ದ ಲೈಫ್ ಬೋಟ್ಗಳು ಕೇವಲ ಅರ್ಧದಷ್ಟು ಜನಕ್ಕೆ ಮಾತ್ರ ಸಾಕಾಗುತ್ತಿತ್ತು. ಕೇವಲ 2 ಗಂಟೆ 40 ನಿಮಿಷಗಳಲ್ಲಿ ಮುಳುಗಲಾಗದ ಹಡಗು ಸಂಪೂರ್ಣವಾಗಿ ಮುಳುಗಿಹೋಯಿತು. ಈ ದುರಂತದಿಂದ ಕಡಲ ಸುರಕ್ಷತಾ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಗಳಾದವು. ಆ ನಿಯಮಗಳು ಇವತ್ತಿಗೂ ಜಾರಿಯಲ್ಲಿವೆ. ಟೈಟಾನಿಕ್ ಕಥೆ ಒಂದು ಪಾಠ. ಸಣ್ಣ ಸಣ್ಣ ತಪ್ಪುಗಳು ಸೇರ್ಕೊಂಡು ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ.